ಎಂ ಶಿವಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಚಂದ್ರಕಾಂತ ಬಿಜ್ಜರಗಿ ಅವರು, ಕನಕ ಗೌರವಕ್ಕೆ ಪಾತ್ರರಾಗಿರುವಂತಹ ಡಾಕ್ಟರ್ ಅಕ್ಕ ಮಹಾದೇವಿ ಅವರು, ಕನಕ ಇಂದಿನ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಇಷ್ಟೊಂದು ಸಂಖ್ಯೆಯಲ್ಲಿ ಸಂತಶ್ರೇಷ್ಠ ಶ್ರೀ ಕನಕದಾಸ, ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕೊಡಮಾಡುವ ಕನಕ ಗೌರವ ಮತ್ತು ಕನಕದಾಸರ ಭಾವಚಿತ್ರಕ್ಕೆ ಸಲ್ಲಿಸಿದಂತಹ ಪುಷ್ಪಾರ್ಚನೆ ನಮ್ಮ ಮನದಿಂದಲೂ ಸಂದಂತಹ ಗೌರವ ಸಮರ್ಪಣೆ. ಆಡು ಭಾಷೆಯಲ್ಲಿ ಸಾರುತ್ತಾ ದೀನ ದಲಿತರ ದನಿಯಾಗಿ ಬಾಳಿದ ಕನಕದಾಸರ ಆದರ್ಶಗಳು ಸರ್ವಕಾಲಕ್ಕೂ ಸಾಧಕ ವಿದ್ವಾಂಸರುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನಕಶ್ರೀ ಪ್ರಶಸ್ತಿಯನ್ನು ಹಾಗೂ ಸಂತ ಕವಿ ಕನಕದಾಸ ಜಿಲ್ಲೆಯ ಸುರ್ಪುರ್ ತಾಲೂಕಿನ ತಿಂತಣಿಯ ಕಾಗಿನೆಲೆ ಮಹಾಸಂಸ್ಥಾನದ ಕನಕಗುರು ಪೀಠದ ಪೀಠಾಧಿಪತಿಗಳಾದ ಶ್ರೀನಿವಾದ ಸ್ವಾಗತವನ್ನು ಕೋರುತ್ತೇನೆ. ಾಗಿ ಆಗಮಿಸಿರುವುದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಇವರಿಗೂ ಕೂಡ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೇಶವನ ಜೊತೆಗೆ ಕನಕದಾಸರ ಕಾರುಣ್ಯ ನಮ್ಮನ್ನ ಕಾಪಾಡಲಿ ಅಂತ ಹೇಳಿ ವಿನಂತಿಸುತ್ತಾ ಹಾಡಿದಂತಹ ಕುಮಾರಿ ಸ್ವಸ್ತಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮೈಸೂರಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂ ಶಿವಸ್ವಾಮಿ ಅವರಿಗೆ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇದೀಗ ಕರ್ನಾಟಕ ಸರ್ಕಾರವು ಕನಕದಾಸರನ್ನು ಕುರಿತ ಸಂಶೋಧನೆ ಹಾಗೂ ಸಂಶೋಧನಾ ಕೈಂಕರ್ಯವನ್ನು ಪರಿಗಣಿಸಿ 2025-26ನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವ ಪ್ರಶಸ್ತಿಗೆ ಪಾತ್ರರಾದಂತಹ ಶ್ರೀ ಚಂದ್ರಕಾಂತ ಬಿಜ್ಜರಗಿ ವಿಜಯಪುರ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ₹1,000, ದ್ವಿತೀಯ ಬಹುಮಾನಕ್ಕೆ ₹15,000, ತೃತೀಯ ಬಹುಮಾನಕ್ಕೆ ₹10,000 ಹಾಗೂ ಸಮಾಧಾನಕರ ಬಹುಮಾನಕ್ಕೆ ₹5,000 ಅಧ್ಯಯನ ಕೇಂದ್ರದಿಂದ ನೀಡಲಾಗ್ತಾ ಇದೆ. ಈ ಒಂದು ಪುರಸ್ಕಾರವನ್ನು ಪಡಿತಾ ಇರುವಂತಹ ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಂದ ಶ್ರೀ ಸಿದ್ದರಾಮಯ್ಯನವರಿಂದ ಪಡೆಯುತ್ತಿದ್ದಾರೆ.